ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ GD ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳಿದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಏಜ್ ಎಷ್ಟು ಇರ್ಬೇಕು ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ನೋಡ್ತಾ ಇರ್ಬೋದು ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಹುದ್ದೆಗಳು ಎಷ್ಟಿದಾವಪ್ಪ ಅಂತಂದರೆ 25,487 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಕಾನ್ಸ್ಟೇಬಲ್ಲು ಮತ್ತು ರೈಫಲ್ ಮ್ಯಾನ್ ಅಂತಂದೇಳಿ ಎರಡು ತರಹದ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಈ ಒಂದು ಹುದ್ದೆಗಳು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ. ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ನೋಡ್ತಾ ಇರ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಂದೇಳಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದೆ. ಇಲ್ಲಿ ಎರಡು ತರಹದ ಹುದ್ದೆಗಳು ಖಾಲಿ ಇರುವಂಥದ್ದು, ಕಾನ್ಸ್ಟೇಬಲ್ಲು ಮತ್ತು ರೈಫಲ್ ಮ್ಯಾನ್ ಅಂತಂದೇಳಿ ಹುದ್ದೆಗಳು ಖಾಲಿ ಇರುವಂಥದ್ದು. 25,487 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 21,700 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಹಲವಾರು ಅದರ್ ಅಲೌನ್ಸಸ್ ಸೇರಿ ಇವರಿಗೆ ಸ್ಯಾಲ್ರಿಯನ್ನು ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಓಕೆನಾ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ಮೆಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಪಾಸ್ ಆಗಿರಬೇಕು. ಅದು ರೆಕಗ್ನೈಸ್ಡ್ ಬೋರ್ಡಲ್ಲಿ ನೀವು SSLCಯನ್ನು ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಓಕೆನಾ. ಈ ಒಂದು ಹುದ್ದೆಗೆ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ 18ರಿಂದ 23 ವರ್ಷ ಒಳಗಡೆ ಇರಬೇಕು. ಅಂತಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ, ಅದನ್ನು ಮುಂದೆ ನೋಡ್ತಾ ಹೋಗೋಣ. ಓಕೆನಾ. ನೋಡ್ತಾ ಇರ್ಬೋದು, ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 1/12/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 31/12/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದ್ದರಿಂದ ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಈ ಒಂದು ಹುದ್ದೆಗಳು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರ್ತಾವ. ಅದಕ್ಕೋಸ್ಕರನೇ ನೀವೇನು ಮಾಡಬೇಕು, ನಿಮ್ಮ ತಯಾರಿಯನ್ನು ಫಾಸ್ಟಾಗಿ ಮಾಡಿಕೊಂಡು ನೀಟಾಗಿ ಮಾಡಿಕೊಂಡು ನೀವು ಪಡ್ಕೊಳ್ಬಹುದು. ಓಕೆನಾ. ಅಫಿಷಿಯಲ್ ವೆಬ್ಸೈಟ್ ಬಂದು https://ssc.government.in ಅಂತಂದೇಳಿ ಸರ್ಚ್ ಕೊಟ್ಟು ನೀವು ಅಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ. ಇದಿಷ್ಟು SSLCಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಇಲ್ಲಿ ಎಷ್ಟು ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಹೋಗೋಣ. SSC ಕಾನ್ಸ್ಟೇಬಲ್ಲು ಮತ್ತು ರೈಫಲ್ ಮ್ಯಾನ್ ಅಂತಂದೇಳಿ ಎರಡು ತರಹದ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಫೋರ್ಸ್ BSF ಅಲ್ಲಿ 524 ಗಂಡು ಮಕ್ಕಳಿಗೆ ಇರುವಂತಹ ಹುದ್ದೆಗಳಾಗಿರ್ತಾವೆ. ಹೆಣ್ಣು ಮಕ್ಕಳಿಗೆ 92 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 616 ಹುದ್ದೆಗಳು BSF ಅಲ್ಲಿ ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ CISF ಅಲ್ಲಿ 13,135 ಮೇಲ್ ಕ್ಯಾಂಡಿಡೇಟ್ ಅಂದರೆ ಗಂಡು ಮಕ್ಕಳಿಗೆ ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ 1,460 ಹುದ್ದೆಗಳು ಹೆಣ್ಣು ಮಕ್ಕಳಿಗೆ ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 14,595 ಹುದ್ದೆಗಳು CISF ಅಲ್ಲಿ ಖಾಲಿ ಇರುವಂಥದ್ದು. ನೆಕ್ಸ್ಟ್ CRPF ಅಲ್ಲಿ 5,366 ಹುದ್ದೆಗಳು ಗಂಡು ಮಕ್ಕಳಿಗೆ ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ 124 ಹೆಣ್ಣು ಮಕ್ಕಳಿಗೆ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 5,490 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ನೆಕ್ಸ್ಟ್ SSB ಅಂತಂದೇಳಿ 1,764 ಹುದ್ದೆಗಳು ಗಂಡು ಮಕ್ಕಳಿಗೆ ಇಲ್ಲಿ ಖಾಲಿ ಇರುವಂಥದ್ದು. ಅದಾದ ನಂತರ ಇಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಹುದ್ದೆಗಳಿಲ್ಲ. ಓಕೆನಾ. ಟೋಟಲ್ ಆಗಿ 1,764 ಹುದ್ದೆಗಳು SSBಯಲ್ಲಿ ಖಾಲಿ ಇರುವಂಥದ್ದು. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ITBPಯಲ್ಲಿ 1,099 ಹುದ್ದೆಗಳು ಗಂಡು ಮಕ್ಕಳಿಗೆ ಖಾಲಿ ಇರುವಂಥದ್ದು. 194 ಹುದ್ದೆಗಳು ಹೆಣ್ಣು ಮಕ್ಕಳಿಗೆ ಖಾಲಿ ಇರುವಂಥದ್ದು. ಟೋಟಲ್ ಆಗಿ 1,293 ಹುದ್ದೆಗಳು ITBPಯಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ AR ರೈಫಲ್ ಮ್ಯಾನ್ GD ಅಂತಂದೇಳಿ 1,556 ಹುದ್ದೆಗಳು ಗಂಡು ಮಕ್ಕಳಿಗೆ, 150 ಹುದ್ದೆಗಳು ಹೆಣ್ಣು ಮಕ್ಕಳಿಗೆ. ಟೋಟಲ್ ಆಗಿ 1,706 ಹುದ್ದೆಗಳು ಇಲ್ಲಿ ಟೋಟಲ್ಲು AR ರೈಫಲ್ ಮ್ಯಾನ್ಗೆ ಖಾಲಿ ಇರುವಂಥದ್ದು. ನೆಕ್ಸ್ಟ್ SSF ಅಂತಂದೇಳಿ 23 ಹುದ್ದೆಗಳು ಗಂಡು ಮಕ್ಕಳಿಗೆ ಖಾಲಿ ಇರುವಂಥದ್ದು. ಓಕೆನಾ. ಟೋಟಲ್ ಆಗಿ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂತಹ ಹುದ್ದೆಗಳಿಲ್ಲ. ಟೋಟಲ್ ಆಗಿ 23 ಹುದ್ದೆಗಳು SSF ಅಲ್ಲಿ ಖಾಲಿ ಇರುವಂಥದ್ದು. ಓಕೆನಾ. ಒಟ್ಟು ಗ್ರ್ಯಾಂಡ್ ಟೋಟಲ್ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂತಂದರೆ 25,487 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಒಂದು ಕಾನ್ಸ್ಟೇಬಲು, ಇನ್ನೊಂದು ರೈಫಲ್ ಮ್ಯಾನ್ ಅಂತಂದೇಳಿ ಎರಡು ತರಹದ ಹುದ್ದೆಗಳು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಓಕೆನಾ. ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ
ಕಾನ್ಸ್ಟೇಬಲ್ಲು ಮತ್ತು ರೈಫಲ್ ಮ್ಯಾನ್ ಹುದ್ದೆಗಳು ಖಾಲಿ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಮಸ್ಟ್ ಪೊಸೆಸಸ್ ಡೊಮೆಕಲ್ ಆರ್ PRC ಆಫ್ ದಿ ಸ್ಟೇಟ್ ಆರ್ UT ಇಂಡಿಕೇಟೆಡ್ ಇನ್ ದ ಅಪ್ಲಿಕೇಶನ್ ಅಂತಂದೇಳಿ ಹೇಳಿದ್ದಾರೆ. ಅಸ್ಸಾಂ ಮತ್ತು ಸ್ಪೆಸಿಫೈಡ್ ಕ್ಯಾಟಗರೀಸ್. SSLCಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಅಥವಾ ತತ್ಸಮಾನವನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು SSLCಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಓಕೆನಾ? ಅದು 1/1/2026 ಒಳಗಡೆ ನೀವೇನು ಮಾಡಿರ್ಬೇಕು, ಕಂಪ್ಲೀಟನ್ನು ಮಾಡ್ಕೊಂಡಿರ್ಬೇಕು. NCC ಸರ್ಟಿಫಿಕೇಟ್ ಹೋಲ್ಡರ್ಸ್ ಎಲಿಜಿಬಲ್ ಫಾರ್ ಬೋನಸ್ ಮಾರ್ಕ್ಸ್ ಅಂತಂದೇಳಿ ಹೇಳಿದ್ದಾರೆ. ಈ NCC ಸರ್ಟಿಫಿಕೇಟನ್ನು ಯಾವೆಲ್ಲ ಅಭ್ಯರ್ಥಿಗಳು ಹೊಂದಿದ್ರಿ ಅವರೆಲ್ಲರಿಗೂ ಕೂಡ ಅವ್ರು ಏನು ಮಾಡ್ತಾರೆ, ಬೋನಸ್ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ? ಇದು NCC ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಓಕೆನಾ? ಏಜ್ ಲಿಮಿಟ್ ಬಂದು 18ರಿಂದ 23 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಅವರು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. SC STಗಳಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ 3 ವರ್ಷ ಅವರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು. ಹಾಗೆ ಚಿಲ್ಡ್ರನ್ ಅವ್ರಿಗೂ ಕೂಡ 5 ವರ್ಷ ಕೊಟ್ಟಿದ್ದಾರೆ, ವಿಕ್ಟಿಮ್ 5 ವರ್ಷ, ಈ ರೀತಿಗೆ ಹಲವಾರು ಅಭ್ಯರ್ಥಿಗಳಿಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವುದನ್ನು ನಾವು ಗಮನಿಸ್ಬೋದು. ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ ಜನರಲ್ಲು, OBC, EWS ಅವರಿಗೆ ₹100 ಅಪ್ಲಿಕೇಶನ್ ಫೀಸನ್ನು ಇಟ್ಟಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ SC ST ಎಕ್ಸ್ ಸರ್ವಿಸ್ಮನ್ಗೆ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸು ಇರೋದಿಲ್ಲ. ನೆಕ್ಸ್ಟ್ ಸ್ಯಾಲ್ರಿ ಆಲ್ರೆಡಿ ನೋಡಿದ್ವಿ, ₹21,700 ಬೇಸಿಕ್ ಪೇ ಸ್ಯಾಲ್ರಿ ಇರುತ್ತೆ. ಅದರ್ ಅಲವೆನ್ಸಸ್ ಕೂಡ ನೀಡ್ತಾ ಹೋಗ್ತಾರೆ. ಅದರ್ ಅಲವೆನ್ಸ್ ಡಿಯರ್ನೆಸ್ ಅಲವೆನ್ಸಸ್ಸು ಮತ್ತು ಹೌಸ್ ರೆಂಟ್ ಅಲವೆನ್ಸಸ್ಸು ಆ್ಯಂಡ್ ಅದರ್ ಅಲವೆನ್ಸಸ್ಸನ್ನು ಅವರು ಕೊಡ್ತಾ ಹೋಗ್ತಾರೆ. ಓಕೆನಾ? ಆಮೇಲೆ ನೋಟಿಫಿಕೇಷನ್ ಡೇಟು 1/12/2025. ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕೋದಕ್ಕೆ 1/12/2025. ಲಾಸ್ಟ್ ಡೇಟ್ ಬಂದು 31/12/2025 ಆಗಿರುತ್ತೆ. ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಫೀ ಪೇಮೆಂಟ್ ಮಾಡೋದಕ್ಕೆ 1/1/2026 ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ? ಇದು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ 8/1/2026ರಿಂದ 10/1/2026 ಒಳಗಡೆ ಏನಾದರೂ ತಪ್ಪುಗಳಾಗಿದ್ದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನು ಮಾಡಿದ್ದಾರೆ, ಟೈಮನ್ನು ಕೊಟ್ಟಿರುವಂಥದ್ದು. 8/1/2026ರಿಂದ 10/1/2026 ಒಳಗಡೆ ನಿಮಗೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವರು ಟೈಮನ್ನು ಕೊಡ್ತಾ ಇರುವಂಥದ್ದು. ಅದಾದ ನಂತರ ಟೆಂಟೇಟಿವ್ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತಂದೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಫೆಬ್ರವರಿಯಿಂದ ಏಪ್ರಿಲ್ ಒಳಗಡೆ ಅವ್ರು ಏನು ಮಾಡ್ತಾರೆ, ನಿಮಗೆ ಟೆಂಟೇಟಿವ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವಿಸಿಟ್ ಅಫಿಷಿಯಲ್ ವೆಬ್ಸೈಟ್ https://ssc.government.in ನೀವು ವಿಸಿಟ್ ಕೊಟ್ಟರೆ ಆಮೇಲೆ ಕಂಪ್ಲೀಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಬರ್ತದೆ. ಅದನ್ನ ಓಪನ್ ಮಾಡಿ ಅದ್ರಾಗ ಇರುವಂತಹ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿದ್ಮೇಲೆ ಅಪ್ಲೋಡ್ ಫೋಟೋ, ಸಿಗ್ನೇಚರ್, ಆಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿದ್ಮೇಲೆ ಪೇ ಅಪ್ಲಿಕೇಶನ್ ಫೀಸ್ ಅಂತ ಬರುತ್ತೆ. ಅದಾದ ನಂತರ ಸಬ್ಮಿಟ್ ದ ಫಾರ್ಮ್ ಆ್ಯಂಡ್ ಟೇಕ್ ಎ ಪ್ರಿಂಟ್ ಅಂತಂದೇಳಿ ಬರ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಆದಷ್ಟು ಬೇಗ ಎಲ್ಲ ಅಭ್ಯರ್ಥಿಗಳು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಪೊಲೀಸ್ ಆಗಬೇಕಂತಂದೇಳಿ ಯಾರು ಅಂದ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕು ಮತ್ತು ಶೇರ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್. ಗುಡ್ ಲಕ್.